ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 171. ತಂಗಿ ಆ ಕಡೆ ಹೋಗುತ್ತಿದ್ದ ಹಾಗೆ ತನ್ನ ಅತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿರುವುದನ್ನು ನೋಡಿದವಳಿಗೆ ಎದೆಯಲ್ಲಿ ಭಯ ಆವರಿಸಿತು. ಅನತಿ ಆಡಿದ ಮಾತುಗಳನ್ನು ಇವರು ಕೇಳಿಸಿಕೊಂಡಿದ್ದಾರೆ. ಅವಳ ಮಾತಿನಿಂದ ಇವರ ಮನಸ್ಸಿಗೆ ಅದೆಷ್ಟು ನೋವಾಯಿತೋ ಎನ್ನುವ ಯೋಚನೆ ಹತ್ತಿತ್ತು ಅವಳಿಗೆ. ಅದೇ ಅಂಜಿಕೆಯಲ್ಲಿ ಬೇಸರ ತುಂಬಿಕೊಂಡ ವಸುಂಧರ ಅವರ ಬಳಿಗೆ ಬಂದವಳು, ಅತ್ತೆ, ಅನತಿ ಇನ್ನೂ ಚಿಕ್ಕವಳು, ಅವಳಿಗೆ ಏನೂ ತಿಳಿಯುವುದಿಲ್ಲ, ಅದಕ್ಕೆ ಹಾಗೆಲ್ಲ ಮಾತನಾಡುತ್ತಾಳೆ. ಅವಳ ಮಾತಿಗೆ ನೀವು ಬೇಸರ ಮಾಡಿಕೊಳ್ಳಬೇಡಿ ಎಂದು ವಿನಯದಿಂದಲೇ ಹೇಳಿದಳು. ನಿನ್ನ ತಂಗಿ ಆ ರೀತಿ ಮಾತನಾಡಿದ್ದಕ್ಕೆ ನನಗೇನು ಬೇಸರ ಇಲ್ಲ ಆರಾಧ್ಯ. ಅವಳು ನಮ್ಮ ಮನೆಯ ಪರಿಸ್ಥಿತಿ ಇರುವುದನ್ನೇ ಹೇಳಿದ್ದಾಳೆ. ನನ್ನ ಮೇಲೆ ನನಗೆ ಬೇಸರ ಮೂಡುತ್ತಿದೆ ಆರಾಧ್ಯ. ನಿನ್ನ ತಂಗಿ ಹೇಳಿದ ಹಾಗೆ ನನ್ನ ಮಗನನ್ನು ಮದುವೆಯಾಗಬಾರದಿತ್ತು ನೀನು. ರಾಜಕುಮಾರಿಯ ಹಾಗೆ ಅರಮನೆಯಲ್ಲಿ ಬೆಳೆದವಳು ನಮ್ಮ ಮನೆಗೆ ಬಂದು ಎಷ್ಟೊಂದು ಕಷ್ಟಪಡುತ್ತಿದ್ದೀಯಾ ಎನ್ನುವುದನ್ನು ನೆನೆದರೆ ನನಗೆ ಬಹಳ ನೋವಾಗುತ್ತದೆ ಎಂದು ಬೇಸರದಲ್ಲಿಯೇ ಹೇಳಿದರು. ಅವರ ಮಾತನ್ನು ಕೇಳಿದವಳು, ಹಾಗೆಲ್ಲ ಯೋಚಿಸಬೇಡಿ ಅತ್ತೆ, ನಾನಿಲ್ಲಿ ತುಂಬ ಸುಖವಾಗಿ ಇದ್ದೇನೆ. ನಿಮ್ಮ ಮಗನನ್ನು ಕೈ ಹಿಡಿದಿರುವುದಕ್ಕೆ ನನಗೆ ಹೆಮ್ಮೆ ಇದೆ. ನೀವು ಹೀಗೆಲ್ಲ ಮಾತನಾಡಿದರೆ ನನಗೆ ಬಹಳ ಬೇಸರವಾಗುತ್ತದೆ ಎಂದಳು. ಹೇಗಾದರೂ ಮಾಡಿ ವಸುಂಧರ ಅವರನ್ನು ಸಮಾಧಾನ ಮಾಡಬೇಕು ಈಗ ಅವಳು. ಆದರೂ ನಮ್ಮ ಮನೆಗೆ ಹೊಂದಿಕೊಳ್ಳಲು ನಿನಗೆ ಬಹಳ ಕಷ್ಟವಾಗುತ್ತಿದೆ ಆರಾಧ್ಯ, ಅದೇ ಬೇಸರ ನನಗೆ ಎಂದರು. ಅವರ ಕೈ ಹಿಡಿದಿದ್ದ ಟೀ ಟ್ರೇಯನ್ನು ತೆಗೆದುಕೊಂಡು ಅಲ್ಲಿಯೇ ಇದ್ದ ಟೇಬಲ್ ಮೇಲೆ ಇರಿಸಿ ಅವರ ಕೈ ಹಿಡಿದವಳು, ನನ್ನ ಮಮ್ಮಿಯ ಹಾಗೆ ನೋಡಿಕೊಳ್ಳುವ ತಾಯಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ, ಒಂದು ಹೆಣ್ಣಿಗೆ ಇನ್ನೇನು ಬೇಕು ಹೇಳಿ ಅತ್ತೆ? ಯಾವುದೇ ಒಂದು ಹೆಣ್ಣು ಹಣ, ಆಸ್ತಿ, ಇತರೆ ಮಾತ್ರ ಸುಖವಾಗಿರುವುದಿಲ್ಲ. ಅವಳಿಗೆ ಬೇಕಾಗಿರುವುದು ಪ್ರೀತಿ. ಆ ಪ್ರೀತಿಯನ್ನು ನೀವು ನನಗೆ ಕೊಡುತ್ತಿದ್ದೀರಾ. ಈ ಜೀವನಕ್ಕೆ ಇಷ್ಟು ಸಾಕು ಅತ್ತೆ. ನಾನು ಇಲ್ಲಿ ನೆಮ್ಮದಿಯಾಗಿಲ್ಲ ಎಂದು ಇನ್ನೊಂದಿಗೂ ನೀವು ಯೋಚಿಸಬೇಡಿ ಎಂದವಳ ಮಾತು ಕೇಳಿ ವಸುಂಧರ ಅವರ ಮನಸ್ಸು ನಿರಾಳವಾದಂತಾಯಿತು. ಹಾಗೆ ಶ್ರೀಮಂತರ ಮಗಳು ತಮ್ಮ ಮನೆಗೆ ಬಂದು ಹೊಂದಿಕೊಂಡು ಹೋಗುತ್ತಿರುವುದನ್ನು ನೋಡಿ ಅವಳ ಮೇಲೆ ಹೆಮ್ಮೆಯ ಭಾವ ಮೂಡಿತು. ರಿಷಿ ಆಗ ತಾನೇ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದವನು ಬಟ್ಟೆ ಬದಲಿಸಿ ಕೋಣೆಗೆ ಬಂದಿದ್ದನು. ಮಂಚದ ಮೇಲೆ ಕುಳಿತಿದ್ದವಳು ರಿಷಿ ಒಳಗೆ ಬರುತ್ತಿದ್ದ ಹಾಗೆ ಕುಳಿತಲ್ಲಿಂದ ಮೇಲೆದ್ದು, ಕಾಫಿ ತರ್ತೀನಿ, ಅಷ್ಟರಲ್ಲಿ ಫ್ರೆಶ್ ಆಗಿ ಎಂದು ಹೊರಗೆ ಹೋಗುವವಳನ್ನು ಕೈ ಹಿಡಿದು ಒಡನೆ ಕೋಣೆಯ ಬಾಗಿಲನ್ನು ಹಾಕಿದನು. ರಿಷಿಯ ಈ ನಡೆಗೆ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ರಿಷಿ ತನ್ನ ಪ್ರೀತಿಯನ್ನು ಹೇಳುವ ಮುಂಚೆ ಇಬ್ಬರು ಒಂದೇ ಕೋಣೆಯಲ್ಲಿ ಸಹ ಇಬ್ಬರ ಮನದಲ್ಲಿ ಯಾವ ಭಾವನೆಗಳು ಇರುತ್ತಿರಲಿಲ್ಲ. ಆದರೆ ಈಗ ರಿಷಿ ತನ್ನ ಮನದ ಪ್ರೀತಿಯನ್ನು ಅವಳ ಬಳಿ ಹೇಳಿದಾಗಿನಿಂದ ರಿಷಿಯ ಜೊತೆ ಕೋಣೆಯಲ್ಲಿ ಇರುವುದೇ ಅವಳಿಗೆ ಅರಸಾಹಸದ ಕೆಲಸವಾಗಿದೆ. ಅದರಲ್ಲೂ ರಿಷಿ ಅವಳ ಬಳಿ ಬರುತ್ತಿದ್ದ ಹಾಗೆ ಅವಳ ಹೃದಯದ ಬಡಿತ 100ರ ಗಡಿ ದಾಟುತ್ತಿದೆ. ಹೊರಗೆ ಹೋಗುತ್ತಿದ್ದವಳನ್ನು ಕೈ ಹಿಡಿದು ತನ್ನ ಸಮೀಪ ಎಳೆದುಕೊಳ್ಳುತ್ತಿದ್ದ ಹಾಗೆ ಅವನ ಸ್ಪರ್ಶಕ್ಕೆ ಅದಾಗಲೇ ಕಂಪಿಸುತ್ತಿದ್ದಳು ಹುಡುಗಿ. ಅವಳ ಹೃದಯ ಸಣ್ಣದಾಗಿ ನಡುಗತೊಡಗಿತು. ಏನು ಏನು ಮಾಡ್ತಿದ್ದೀರಾ? ಬಾಗಿಲನ್ನು ಯಾಕೆ ಹಾಕಿದ್ರಿ? ಅದರುವ ತುಟಿಗಳಿಂದಲೇ ಕೇಳಿದಳು. ಅವಳ ಮಾತಿಗೆ ಮುಗುಳು ನಕ್ಕವನು ಇನ್ನೊಂದು ಕೈಯಲ್ಲಿ ಬ್ಯಾಗನ್ನು ಮಂಚದ ಮೇಲೆ ಇರಿಸಿ ಹಿಂದಿನಿಂದ ಅವಳ ನಡುವಿನ ಸುತ್ತ ಕೈ ಹಾಕಿ ಹಿಂದಿನಿಂದಲೇ ಅವಳನ್ನು ಬಿಗಿಯಾಗಿ ತಬ್ಬಿದನು. ಅವನ ಈ ರೀತಿಯ ವರ್ತನೆಗೆ ನಲುಗಿದವಳು, ನಾನು ಹೋಗಬೇಕು ಬಿಡಿ ಎಂದಳು. ಒಳ್ಳೆಯ ಹುಡುಗನ ಹಾಗೆ ಸುಮ್ಮನಿದ್ದವನನ್ನು ನೀವೇ ಪ್ರೀತಿ ಮಾಡುವ ಹಾಗೆ ಮಾಡಿ ನನ್ನಿಂದ ತಪ್ಪಿಸಿಕೊಂಡು ಹೋಗುತ್ತಿರುವುದು ಯಾವ ನ್ಯಾಯ? ನಾನು ಏನಾದರೂ ತಪ್ಪು ಮಾಡುತ್ತಿದ್ದೇನಾ? ನನ್ನ ಹೆಂಡತಿಯನ್ನು ತಬ್ಬುವುದು ನನ್ನ ಇಷ್ಟ ಅಲ್ಲವಾ ಎಂದು ಹೇಳುತ್ತಾ ಅವಳ ಭುಜಕ್ಕೆ ಪುಟ್ಟ ಮುತ್ತನ್ನಿರಿಸಿದನು. ಅವನ ಮುದ್ದಿನ ಸ್ಪರ್ಶಕ್ಕೆ ಮತ್ತೊಮ್ಮೆ ನಲುಗಿದವಳು ನಿಧಾನವಾಗಿ ತನ್ನ ಒಡಲ ಮೇಲೆ ಇರಿಸಿದ ರಿಷಿಯ ಕೈಗಳ ಮೇಲೆ ತನ್ನ ಕೈ ಇರಿಸಿದಳು. ನನ್ನ ಮೇಲೆ ನಿಮಗೆ ಎಲ್ಲ ರೀತಿಯ ಅಧಿಕಾರ ಇದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ಆದರೆ ಏನು ಮುಂದೆ ಹೇಳಿ? ನಾನು ನಿಮ್ಮ ಸಮೀಪ ಬಂದರೆ ನಿಮಗೆ ಭಯವಾಗುತ್ತದೆಯಾ ಎಂದು ಮುಗುಳು ನಗೆಯಿಂದಲೇ ಕೇಳಿದನು. ಇಷ್ಟು ದಿನದವರೆಗೆ ಗಂಭೀರವದನನನ್ನು ನೋಡುತ್ತಿದ್ದವಳು ಇಂದು ತುಂಟ ರಿಷಿಯನ್ನು ನೋಡುತ್ತಿದ್ದಳು. ಅವನ ಮಾತು ಕೇಳಿ ಅವನೆಡೆಗೆ ತಿರುಗಿದವಳು
ನನಗೆ ಭಯ ಇಲ್ಲ, ಪ್ರತಿ ಕ್ಷಣ ನಿಮ್ಮೊಳಗೆ ಕಳೆದು ಹೋಗಬೇಕು ಎನ್ನುವ ಆಸೆ ಎಂದಳು. ಅವಳ ಪ್ರತಿಯೊಂದು ಮಾತನಾಡುವಾಗಲೂ ಅವಳ ಕಣ್ಣೊಳಗಿನ ಒಲವು ಎದ್ದು ಕಾಣುತ್ತಿತ್ತು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ನಿಜವಾಗಿಯೂ ನಿಮ್ಮ ಹಾಗೆ ಪ್ರೀತಿಸಲು ನನಗೆ ಬರುವುದಿಲ್ಲ ಆರಾಧ್ಯ ಎಂದು ಹೇಳುತ್ತಲೇ ಅವಳ ಹಣೆಗೆ ಪುಟ್ಟದಾಗಿ ಚುಂಬಿಸಿದನು. ಆದರೂ ನಿಮ್ಮ ಪ್ರೀತಿ ಯಾವುದಕ್ಕೂ ಕಡಿಮೆ ಇಲ್ಲ ಬಿಡಿ. ನಾನು ಹೇಳಿ ಪ್ರೀತಿಸಿದರೆ ನೀವು ಮೌನವಾಗಿಯೇ ನನ್ನನ್ನು ಪ್ರೀತಿಸುತ್ತಿದ್ರಿ. ನಿಜವಾಗಿಯೂ ನಿಮ್ಮನ್ನು ಕೈ ಹಿಡಿಯಲು ನಾನು ಪುಣ್ಯ ಮಾಡಿದ್ದೇನೆ ಎಂದು ಹೇಳುವವಳಿಗೆ ಅದಾಗಲೇ ಕಣ್ಣಿನಲ್ಲಿ ನೀರು ತುಂಬಿದವು. ಇಲ್ಲ ಆರಾಧ್ಯ, ನಿಮ್ಮಂಥ ಒಳ್ಳೆಯ ಮನಸ್ಸಿನ ಹೆಂಡತಿಯನ್ನು ಕೈ ಹಿಡಿಯಲು ನಾನು ಪುಣ್ಯ ಮಾಡಿದ್ದೇನೆ. ನನ್ನ ಪರಿಸ್ಥಿತಿ ಗೊತ್ತಿದ್ದರೂ ಬಯಸಿ ನನ್ನನ್ನು ಮದುವೆಯಾಗಿರುವ ನೀವು ನಿಜವಾಗಿಯೂ ಗ್ರೇಟ್ ಎಂದನು. ಇಷ್ಟರವರೆಗೂ ನಗುಮುಖದಿಂದ ಇದ್ದಂತಹ ಅವಳ ವದನ ಅದನ್ನೇನೋ ನೆನೆದು ಈಗ ಬೇಸರಕ್ಕೆ ತಿರುಗಿತು. ಅವಳ ಬೇಸರದ ಮುಖವನ್ನು ನೋಡಿದವನು, ಏನಾಯಿತು ಆರಾಧ್ಯ ಎಂದನು. ಒಂದು ನಿಮಿಷ ಮಾತ್ರ ನಿಮ್ಮ ಮೇಲೆ ನನಗೆ ಬೇಸರ ಆಗಿದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರೆ ಆಶ್ಚರ್ಯಪಡುವ ಸರದಿ ರಿಷಿಯದ್ದು. ನನ್ನ ಮೇಲೆ ಬೇಸರವಾ? ಯಾಕೆ, ಏನಾಯಿತು ಎಂದನು. ಅವಳ ಬೇಸರಕ್ಕೆ ಕಾರಣ ಏನು ಎನ್ನುವುದು ಗೊತ್ತಿಲ್ಲದಿರುವವನಿಗೆ, ಎದೆಯಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಟುಕೊಂಡು ಪ್ರತಿ ಬಾರಿ ಯಾಕೆ ನನ್ನನ್ನು ಇಲ್ಲಿಂದ ಹೋಗು ಎನ್ನುತ್ತಿದ್ರಿ? ಹಾಗಾದರೆ ನಿಮ್ಮ ಜೀವನದಲ್ಲಿ ನಾನು ಮುಖ್ಯ ಅಲ್ಲವಾ? ನಿಮ್ಮ ಮಾತಿಗೆ ಬೇಸರ ಮಾಡಿಕೊಂಡು ನಾನು ಮನೆ ಬಿಟ್ಟು ಹೋಗಿದ್ದರೆ ಆಗ ಏನು ಮಾಡುತ್ತಿದ್ರಿ ಎಂದವಳ ಮಾತು ಕೇಳಿದವನು ಅವಳ ಕೈ ಹಿಡಿದು, ನಂಬಿಕೆ ಆರಾಧ್ಯ, ಏನೇ ಆದರೂ ನೀವು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ನಂಬಿಕೆಯ ಮೇಲೆ ಹಾಗೆ ಮಾತನಾಡುತ್ತಿದ್ದೆ ಅಷ್ಟೇ. ಸಂಬಂಧ ಎನ್ನುವ ಗೋಡೆಗಳಿಗೆ ನಂಬಿಕೆಯೇ ತಳಹದಿ ಆರಾಧ್ಯ. ಎಷ್ಟೋ ಸಂಬಂಧಗಳು ನಿಂತಿರುವುದು ನಂಬಿಕೆ ಎನ್ನುವ 3 ಅಕ್ಷರದ ಮೇಲೆ. ನಿಮ್ಮ ಮೇಲೆ ಅಗಾಧವಾದ ನಂಬಿಕೆ ನನಗೆ. ನೀವು ನನ್ನನ್ನು ಬಿಟ್ಟು ಹೋಗುವುದಿದ್ದರೆ ಹಠ ಮಾಡಿ ನನ್ನನ್ನು ಮದುವೆಯನ್ನೇ ಆಗುತ್ತಿರಲಿಲ್ಲ. ಆದರೂ ಈ ವಿಷಯದಲ್ಲಿ ನಿಮ್ಮ ಬಳಿ ನಾನು ಕ್ಷಮೆ ಕೇಳಲೇಬೇಕು. ನನ್ನ ಮಾತಿನಿಂದ ಆ ಕ್ಷಣಕ್ಕೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಅರಿಯುವಲ್ಲಿ ಸೋತು ಹೋದೆ. ಇನ್ನೆಂದೂ ಆ ರೀತಿ ಮಾತನಾಡುವುದಿಲ್ಲ. ಐ ಆಮ್ ಸಾರಿ ಆರಾಧ್ಯ ಎಂದನು. ಮನಸ್ಪೂರ್ವಕವಾಗಿ ಅವಳ ಬಳಿ ಕ್ಷಮೆ ಕೇಳಿದ್ದನು. ಆರಾಧ್ಯಳ ಎತ್ತ ತಾಯಿ ಬಂದು ಕರೆದಾಗ ಹೋಗು ಎಂದಿದ್ದನು. ಧನುಷ್ ಬಂದು ಕರೆದಾಗಲೂ ಕೂಡ ಕರೆದುಕೊಂಡು ಹೋಗಿ ಎಂದಿದ್ದನು. ರಿಷಿ ಪ್ರತಿ ಬಾರಿಯೂ ಹಾಗೆ ಮಾತನಾಡಿದಾಗ ಅವಳ ಮನಸ್ಸಿಗೆ ಆಗುತ್ತಿದ್ದ ನೋವು ಅವಳಿಗೆ ಗೊತ್ತು. ಈಗ ಅದೆಲ್ಲವನ್ನು ನೆನೆದು ಅವಳ ಕಣ್ಣು ತುಂಬಿದವು. ಅಲ್ಲದೆ ರಿಷಿ ಕ್ಷಮೆ ಕೇಳಿದ್ದು ನೋಡಿ ಖುಷಿ ಕೂಡ ಆಗಿ ಒಡನೆ ಅವನನ್ನು ತಬ್ಬಿ ಜೋರಾಗಿ ಹತ್ತು ಬಿಟ್ಟಳು. ಇನ್ನೊಮ್ಮೆ ಯಾವತ್ತೂ ನಿಮ್ಮನ್ನು ಈ ಮನೆಯನ್ನು ಬಿಟ್ಟು ಹೋಗು ಎಂದು ಬಾಯಿ ಮಾತಿಗೂ ಕೂಡ ಹೇಳಬೇಡಿ, ನನ್ನಿಂದ ಸಹಿಸಲು ಆಗುವುದಿಲ್ಲ ಎಂದಳು. ಒಂದು ಕೈಯಲ್ಲಿ ಅವಳ ಭುಜ ಬಳಸಿ ಇನ್ನೊಂದು ಕೈಯಲ್ಲಿ ಅವಳ ತಲೆಯನ್ನು ನೀವುತ್ತಾ, ಸಾರಿ ಕೇಳಿದೆನಲ್ಲ, ಇನ್ನೊಮ್ಮೆ ಈಗೆಲ್ಲ ಮಾತನಾಡುವುದಿಲ್ಲ ಎಂದು ಅವಳ ನೆತ್ತಿಯ ಮೇಲೆ ಚುಂಬಿಸಿದನು. ಧನುಷ್ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿರುವಾಗಲೂ ಕೂಡ ಅವನ ಕಣ್ಣು ಮುಂದೆ ಶರದಿ ಬೇಸರದ ಮುಖ ಹಾದು ಹೋಗುತ್ತಿತ್ತು. ಮನಸ್ಸಿಗೆ ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಕೆಲಸದ ಮೇಲೆ ಗಮನ ಕೊಡಲು ಆಗುತ್ತಿರಲಿಲ್ಲ ಅವನಿಗೆ. ಹಾಗೂ ಈಗೂ ಕಷ್ಟದಲ್ಲಿ ಮಧ್ಯಾಹ್ನದವರೆಗೂ ಕೆಲಸ ಮಾಡಿದವನು ನಂತರ ಸ್ಕೂಲಿನ ಬಳಿ ಬಂದಿದ್ದನು. ಇದ್ದಕ್ಕಿದ್ದ ಹಾಗೆ ಸ್ಕೂಲಿನ ಬಳಿಗೆ ಬಂದಂತಹ ಮಗನನ್ನು ನೋಡಿ ಆಶ್ಚರ್ಯವಾಗಿತ್ತು ಸ್ಪಂದನ ಅವರಿಗೆ. ಧನು, ಇದೇನು ಆಫೀಸ್ ಕೆಲಸ ಬಿಟ್ಟು ನಾನು ಹೇಳದೆಯೇ ಸ್ಕೂಲ್ ಬಳಿ ಬಂದಿದ್ದೀಯಾ ಎಂದು ಅದೇ ಅನುಮಾನದಲ್ಲಿ ಕೇಳಿದರು. ಅದು ಮಮ್ಮಿ, ಶರದಿಯನ್ನು ಲಂಚ್ಗೆ ಹೊರಗೆ ಕರೆದುಕೊಂಡು ಹೋಗೋಣ ಎಂದು ಬಂದೆ ಎಂದು ನೇರವಾಗಿ ಹೇಳಿದನು. ಮಗನ ಈ ಮಾತು ಕೇಳಿ ಅವರಿಗೆ ಬಹಳವೇ ಖುಷಿಯಾಗಿ ಬಿಟ್ಟಿತ್ತು. ಧನು, ಅಂದು ನಿಶಾ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋದ ದಿನ ಸೊಸೆಯನ್ನು ಎಲ್ಲಿಗೂ ಕರೆದುಕೊಂಡು ಹೋಗಿಲ್ಲ ಎಂದು ಮಗನ ಮೇಲೆ ಬೈದದ್ದು ನೆನಪಾಗಿತ್ತು ಅವರಿಗೆ. ಇನ್ನೇನು ಸ್ಟಾಫ್ಗಳ ಜೊತೆ ತಾನು ತಂದಿದ್ದ ಡಬ್ಬಿಯನ್ನು ತೆಗೆದು ಊಟ ಮಾಡಬೇಕು ಎನ್ನುವಾಗ ಸ್ಪಂದನ ಅವರು ಕರೆ ಮಾಡಿ ಅವಳನ್ನು ತನ್ನ ಚೇಂಬರ್ಗೆ ಬರ ಹೇಳಿದ್ದರು. ಒಳ ಬಂದವಳಿಗೆ ಅಲ್ಲಿ ಧನುಷ್ ಕುಳಿತಿರುವುದನ್ನು ನೋಡಿ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಎಂದು ಹೇಳಿಕೊಂಡೆ ಒಳಗೆ ಬಂದವಳು, ಹೇಳಿಯತ್ತೆ ಎಂದಳು. ಶರದಿ, ನೋಡಿಲಿ, ನಿನ್ನ ಗಂಡ ಅಪರೂಪಕ್ಕೆ ನಿನ್ನನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾನೆ, ಹೋಗಿ ಊಟ ಮಾಡಿ ಬಾ ಎಂದು ನಗುತ್ತಲೇ ಹೇಳಿದರು. ನಿಜವಾಗಿಯೂ ಊಟಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾನಾ ಎಂದು ಹೇಳಿಕೊಂಡವಳು ಅವನೆಡೆಗೆ ನೋಡಿ, ನಾನು ಬಾಕ್ಸ್ ತಂದಿದ್ದೇನೆ, ಇಲ್ಲಿಯೇ ಊಟ ಮಾಡುತ್ತೇನೆ ಎಂದಳು. ಅವಳ ಮಾತು ಕೇಳಿ
ಧನುಷ್ಗೆ ಮತ್ತದೇ ನಿರಾಸೆಯಾಯಿತು. ಪರವಾಗಿಲ್ಲ ಶರದಿ, ಅವನು ಅಷ್ಟು ಆಸೆಯಿಂದ ಅಲ್ಲಿಂದ ಬಂದಿದ್ದಾನೆ. ಬಾಕ್ಸ್ ನನಗೆ ಕೊಡು, ನಾನೇ ಊಟ ಮಾಡುತ್ತೇನೆ. ನೀನು ಹೋಗಿ ಹೊರಗೆ ಊಟ ಮಾಡಿ ಬನ್ನಿ ಎಂದರು ಸ್ಪಂದನ. ಹಾಗಲ್ಲ ಅತ್ತೆ ಎಂದು ತಡವರಿಸುತ್ತಿದ್ದವನು ನೋಡಿ ಕುರ್ಚಿಯಿಂದ ಮೇಲೆದ್ದವನು, ಲಂಚ್ಗೆ ಇನ್ನೊಂದು ದಿನ ಹೋಗ್ತೀವಿ ಬಿಡಿ ಮಮ್ಮಿ, ಇವತ್ತು ಬೇಡ ಎಂದ ಮಗನನ್ನು ತಡೆದವರು. ನೀನು ಕಾರಿನ ಬಳಿ ಇರು, ಶರದಿ 5 ನಿಮಿಷದಲ್ಲೇ ಬರ್ತಾಳೆ ಎಂದು ಮಗನನ್ನು ಹೊರಗೆ ಕಳುಹಿಸಿ ಸೊಸೆಯ ಬಳಿಗೆ ಬಂದವರು, ಶರದಿ ಏನಾಯಿತು ಎಂದು ಅನುಮಾನದಲ್ಲಿ ಕೇಳಿದರು. ಯಾಕೆ ಅತ್ತೆ ಹಾಗೆ ಕೇಳುತ್ತಿದ್ದೀರಾ? ಏನೂ ಆಗಿಲ್ಲ ಎಂದಳು ಸಹಜವಾಗಿ. ನೀನು ಹೇಳುತ್ತಿರುವುದು ಸುಳ್ಳು ಎಂದು ನನಗೂ ಗೊತ್ತು ಶರದಿ. ಬೆಳಗ್ಗೆ ಧನು ಜೊತೆ ನೀನು ಸ್ಕೂಲಿಗೆ ಬರುವುದಿಲ್ಲ ಎಂದಾಗಲೇ ನನಗೆ ಅನುಮಾನ ಬಂದಿತ್ತು. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇರುವುದಂತೂ ನಿಜ. ಅದು ಏನು ಎಂದು ನಾನು ಕೇಳುವುದಿಲ್ಲ ಎಂದವರ ಕೈ ಹಿಡಿದು, ನನ್ನ ಮಗ ಮುಂಗೋಪಿ, ಹಿಂದೆ ಮುಂದೆ ಯೋಚಿಸದೆ ಮಾತನಾಡುತ್ತಾನೆ ಎನ್ನುವುದು ನಿನಗೂ ಗೊತ್ತು. ಆದರೆ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಸೋತಾಗಲೇ ಇದು ಸಂಸಾರ ಆಗುವುದು. ಇಲ್ಲದಿದ್ದರೆ ಎತ್ತು ಏರಿಗಿಳಿಯಿತು, ಕೋಣ ನೀರಿಗಿಳಿಯಿತು ಎನ್ನುವ ಹಾಗೆ ಆಗುತ್ತದೆ. ಹಾಗಂತ ಇದರಲ್ಲಿ ನೀನು ತಪ್ಪು ಇದೆ ನಿನ್ನದು ಎಂದು ಹೇಳುತ್ತಿಲ್ಲ. ನೀನು ತುಂಬ ಬುದ್ಧಿವಂತೆ, ನಿಧಾನವಾಗಿ ನನ್ನ ಮಗನಿಗೆ ಅರ್ಥ ಮಾಡಿಸು ಎನ್ನುವ ಉದ್ದೇಶದಿಂದ ಹೇಳುತ್ತಿದ್ದೇನೆ ಅಷ್ಟೇ. ನಿನಗೆ ಯಾವುದೋ ವಿಷಯಕ್ಕೆ ಬೇಸರವಾಗಿದೆ ಎಂದು ನನಗೆ ಗೊತ್ತು. ನಿನ್ನ ಮುಖಭಾವದಿಂದಲೇ ನಿನ್ನೆಯೇ ತಿಳಿಯಿತು. ಜೀವನದಲ್ಲಿ ಬಗೆಹರಿಯದ ಸಮಸ್ಯೆಗಳು ಯಾವುದೂ ಇಲ್ಲ. ಅವನ ಜೊತೆ ಕುಳಿತು ಮಾತನಾಡಿ ಬಗೆಹರಿಸಿಕೊ. ಅವನು ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿಬಿಡು. ಅದು ಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಹೀಗೆ ಮನಸ್ತಾಪ ಇದ್ದರೆ ನನಗೆ ನೋಡಲು ಆಗುವುದಿಲ್ಲ. ಅಪರೂಪಕ್ಕೆ ಆಸೆಯಿಂದ ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗಲು ಬಂದಿದ್ದಾನೆ, ಹೋಗು ಎಂದರು. ಇಷ್ಟನ್ನು ಹೇಳುವಷ್ಟರಲ್ಲಿ ಅದಾಗಲೇ ಸ್ಪಂದನ ಅವರ ಕಣ್ಣು ತೆಳುವಾದ ನೀರಿನ ಪೊರೆ ಆವರಿಸಿತು. ದುಡುಕು ಸ್ವಭಾವ ಮಗನನ್ನು ಬುದ್ಧಿವಂತೆಯಾದ ಸೊಸೆ ಸರಿದಾರಿಗೆ ತರುತ್ತಾಳೆ ಎನ್ನುವ ಆಲೋಚನೆ ಅವರದು. ಸ್ಪಂದನ ಅವರ ಮಾತನ್ನು ಕೇಳಿ ಕಣ್ಣಿನ ತುದಿವರೆಗೂ ಬಂದಂತಹ ಕಣ್ಣೀರು ಹಾಗೆ ತಡೆದವಳು ಆಯ್ತು ಎಂದು ತಲೆ ಆಡಿಸಿ ಕಾರಿನ ಬಳಿಗೆ ಹೋಗಿದ್ದಳು. ಮುಂದುವರೆಯುವುದು. ಧನ್ಯವಾದಗಳು.